ಜಿಎಂಎಂ ನ್ಯೂಸ್ ಕನ್ನಡ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಡಾಕ್ಟರ್ ಮಹಾಂತ ಶಿವಯೋಗಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನು ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ನಿಂದ ತಾಲ್ಲೂಕು ಕಚೇರಿವರೆಗೆ ಜಾಥಾವನ್ನು ಹಮ್ಮಿಕೊಂಡು ನಂತರ ತಾಲ್ಲೂಕು ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಯವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ, ತಾಲ್ಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್, ಸರ್ಕಾರಿ ಪದವಿ ಕಾಲೇಜ್ ಪ್ರಾಂಶುಪಾಲ ಲಕ್ಷ್ಮಯ್ಯ ಸೇರಿದಂತೆ ತಾಲ್ಲೂಕು ಮಟ್ಟದ ಅಧಿಕಾರಿಗಳು, ಉಪನ್ಯಾಸಕರು, ಶಿಕ್ಷಕಿಯರು ಪುಷ್ಪ ನಮನ ಸಲ್ಲಿಸಿದರು. ಡಾಕ್ಟರ್ ಮಹಾಂತ ಶಿವಯೋಗಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನ ಮುಕ್ತ ಅರಿವು ಕಾರ್ಯಕ್ರಮವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ. ಶಿವಯೋಗಿಯವರಿಗೂ ಮತ್ತು ವ್ಯಸನ ಮುಕ್ತ ಕಾರ್ಯಕ್ರಮಕ್ಕೂ ಏನಪ್ಪ ಸಂಬಂಧ ಅಂತ ನಾವೆಲ್ಲರೂ ತಿಳ್ಕೋಬೇಕು. ಸ್ವಾಮೀಜಿಯವರು ಅವರ ಜೀವನ ಪೂರ್ತಿ ಸಮಾಜ ಕಾರ್ಯವನ್ನು ನಡೆಸುತ್ತಾ ಬಂದರು. ಇದರಲ್ಲಿ ಪ್ರಮುಖವಾದದ್ದು ಏನಂದ್ರೆ 1975ರಲ್ಲಿ ಜೋಳಿಗೆ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಇದ್ರ ಇಂಪಾರ್ಟೆನ್ಸ್ ಅಂತ ಅಂದ್ರೆ, ನಿಮ್ಮ ದುಶ್ಚಟಗಳನ್ನು ನನ್ನ ಜೋಳಿಗೆಗೆ ಹಾಕಿ ಅಂತ. ನಾನು ಮನೆಗೆ ಅವ್ರ ಮನೆಗೆ ಹೋಗ್ತಿದ್ರು, ಭಿಕ್ಷೆ ಹಾಕ್ಬೇಡಿ, ನಿಮ್ ದುಶ್ಚಟಗಳನ್ನು ಹಾಕಿ ಅಂತ ದೇಶಾದ್ಯಂತ ಅವರು ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸ್ತಾರೆ. ಆದುದರಿಂದ ಈ ರಾಜ್ಯ ಸರ್ಕಾರವು ವ್ಯಸನ ಮುಕ್ತ ದಿನಾಚರಣೆಯನ್ನು ಮಾಡಬೇಕು ಅಂತ ಅವರ ಹೆಸರಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರ ಪ್ರಯುಕ್ತ ನಾವೆಲ್ಲರೂ ಪ್ರಮುಖವಾಗಿ ಏನು ಗಮನಿಸಬೇಕಂದ್ರೆ, ಆ ಸ್ಟಾರ್ಟ್ ಏನೇ ನಾವು ಸೊಸೈಟಿ ಚೇಂಜ್ ತರಬೇಕಂತ ಅಂದ್ರೂ ನಮ್ಮಿಂದ ಶುರು ಆಗಬೇಕು. ಈಗ ಆಲ್ರೆಡಿ ನಮ್ಮ ವೈದ್ಯರು ಹೇಳಿದಾಗೆ ದುಶ್ಚಟಗಳಿಂದ ಓವರಾಲ್ ನಮ್ಮ ಮೈನಿಂದ ಹಿಡಿದು, ಕಣ್ಣಿಂದ ಹಿಡಿದು, ಉಸಿರಾಟದಿಂದ ಹಿಡಿದು, ಲಂಗ್ಸ್, ಲಿವರ್ಸ್ ಎಲ್ಲ ಮಲ್ಟಿಪಲ್ ಎಲ್ಲ ಆರ್ಗನ್ಸ್ ಏನಿದೆ ಎಲ್ಲಾನು ನಾಶವಾಗುವಂತ ಸ್ಥಿತಿ ಬರುತ್ತೆ. ಆದುದರಿಂದ ನಾವು ದುಶ್ಚಟಗಳನ್ನು ಬಿಡುವುದು ಎಷ್ಟು ಮುಖ್ಯ ಎಂದು ಅವರು ತಿಳಿಸಿದ್ದಾರೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ದಾರೆ. ವರ್ಕ್ ಈಸ್ ವರ್ಷಿಪ್. ನಿಮ್ ಕಾಯಕ ಏನಪ್ಪ? ಓದದ, ಸಿಗರೇಟ್ ಸೇರದ? ಓದಿದ್ರೆ ದೇವರಿಗೆ ಪೂಜೆ ಮಾಡೋದು. ಕಷ್ಟಪಟ್ಟರೆ ನಿಮ್ಮ ತಂದೆ ತಾಯಿಗಳ ನಂಬಿಕೆಗೆ ಏನು ನಿಮ್ಮ ಬಗ್ಗೆ ಮಹದಾಸೆ ಇಟ್ಕೊಂಡಿರ್ತಾರೆ ಅದನ್ನ ಚ್ಯುತಿ ಮಾಡ್ತೀರಾ. ಅವರ ಉತ್ತಮವಾದಂತಹ ಮಕ್ಕಳಾಗಿ, ಸಮಾಜಕ್ಕೆ ಪ್ರಜೆಯಾಗಿ, ಟೀಚರ್ಸ್ಗೆ ಗುಡ್ ಸ್ಟೂಡೆಂಟ್ ಆಗಿ ಚೆನ್ನಾಗಿ ಓದಿದ್ರೆ ದೇವರ ಆಶೀರ್ವಾದ ಸಿಗುತ್ತೆ. ಏನಾದರೂ ನೀವು ಸಾಧನೆಗೆ ಪ್ರಯತ್ನ ಪಟ್ರೆ ಅದಕ್ಕೆ ಫಲ ಸಿಗುತ್ತೆ. ಇಲ್ಲ ಸರ್, ನಾನು ಯಾವುದೋ ಟೈಮಲ್ಲಿ ಓದ್ತೀನಿ, ಬೇರೆ ಟೈಮಲ್ಲಿ ಸರಿಯಾಗಿ ಓದಲ್ಲ, ನಾನು ಬೇರೆ ಬೇರೆ ಒಂದು ಹವ್ಯಾಸಗಳಲ್ಲಿ ಅಂತಂದ್ರೆ ದೇವರಿಗೆ ಸರಿಯಾದಂತಹ ನೈವೇದ್ಯ ಪೂಜೆ ಆಗುತ್ತೆ. ನೀವು ಸರಿಯಾಗಿ ಓದಿದ್ರೆ ದೇವರಿಗೆ ನೈವೇದ್ಯನೂ ಆಗುತ್ತೆ, ಹೋಮ ಹವನ ಎಲ್ಲ ಅದೇ. ಸ್ಟೂಡೆಂಟ್ ಯಾರು ಚೆನ್ನಾಗಿ ಓದ್ತಾರೆ ದೇವರಿಗೆ ಅದೇ ಹೋಮ, ಅದೇ ನೈವೇದ್ಯ. ನೀವು ಅದು ಬಿಟ್ಟು ನಾನು ಗಣಪತಿಗೆ ಹೋಗಿ 101 ನಮಸ್ಕಾರ ಆಗ್ತೀನಿ, ಇವತ್ತು ಎಕ್ಸಾಮ್ ಪಾಸ್ ಮಾಡೋಣ ಅಂತಂದ್ರೆ ಮಾಡೋದಿಲ್ಲ. ಗಣಪತಿ ಮಾಡ್ತಾನ? ಓದಿದ್ರೆ ತಾನೇ ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ. ಅದಕ್ಕೆ ಈಗಿಂದ ನೀವು ಏನಾದರೂ ಗುರಿ ಕೊಡಿ. ಅದರಲ್ಲೂ ಗ್ರಾಮೀಣ ಮಕ್ಕಳು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳು ದೊಡ್ಡ ಸಾಧನೆ ಮಾಡಬೇಕು, ನಿಮ್ಮನ್ನು ಗುರುತಿಸಬೇಕು ಅಂತಂದ್ರೆ, ಈಗ ನೋಡಿ ಪೂರ್ಣಿಮಾ ಅಂತ ಮೇಡಮ್ ತಹಶೀಲ್ದಾರ್ ಆಗಿ ಈಗ ಹೊಸದಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಈಗ ಯಾರು PUC ಇದ್ದೀರಲ್ಲ, ನಿಮ್ಗೆ 12ರಿಂದ 18 ವರ್ಷ, ಅವ್ರು ನಿಮ್ಗಿಂತ ಒಂದು 7-8 ವರ್ಷ ದೊಡ್ಡವರು ಅಷ್ಟೇ. ನಿಮ್ಮ ಮನೆಗಳಲ್ಲಿ ಎಷ್ಟೋ ನಿಮ್ಮ ಅಕ್ಕ ಅಣ್ಣ ಈ ಏಜ್ ಅಲ್ಲಿ ಇರ್ತಾರೆ. ಅವರು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದರು, ಡೈರೆಕ್ಟ್ KS ಆಗಿ ಇಲ್ಲಿ ಬಂದು ಕೂತಿದ್ದಾರೆ. ಇವತ್ತೆಷ್ಟು ಗೌರವ ಫ್ಯಾಮಿಲಿ. ಮತ್ತೆ ಎಕ್ಸಾಮ್ ಏನಾದ್ರು ಬೆಟ್ಟದ ಏನಪ್ಪ, ಲಕ್ಷಾಂತರ ಜನ ಎಕ್ಸಾಮ್ ತಗೊಂತಾರೆ, ನಾವೆಲ್ಲ ಓದ್ಲಿಕ್ಕಾಗುತ್ತಾ, ಇನ್ನು ನಾವು PUC ಓದ್ತಿದ್ದೀವಿ, SLC ಓದ್ತಿದ್ದೀವಿ ಅಂತ
ಡಿಮೋಟಿವ್ ಆಗ್ಬಾರ್ದು. ಇವಾಗಿಂದಾನೇ ನಿಮಗೆ ತಲೆಯಲ್ಲಿ ಬರಬೇಕು, ನಾನು ಏನಾದ್ರು ಸಾಧನೆ ಮಾಡಬೇಕು, ಈ ರೀತಿ ಏನಾದ್ರು ನಾನು ಓದಬೇಕು ಅಂತ. ಆಗ ಅಟ್ಲೀಸ್ಟ್ SLC ಚೆನ್ನಾಗಿ ಓದ್ತೀರ, PUC ಚೆನ್ನಾಗಿ ಓದ್ತೀರ, KS IAS ಅವೆಲ್ಲ ಎಕ್ಸಾಮ್ಸು ಇವ್ರು ಆಗ್ಬೋದು, ನಾನು ಆಗ್ಬೋದು. ಓದಿರೋ ಬುಕ್ಸ್ ಯಾವ ಗೊತ್ತಾ? 8th 9th 10th ಫಸ್ಟ್ PUC ಸೆಕೆಂಡ್ PUC ಬುಕ್ಸ್ಗಳ ಬೇಸಿಕ್, KS ಗಾಗಿ IAS ಗಾಗಿ ಯಾರನ್ನಾದ್ರೂ ಕೇಳಿದೀವಿ. 8th ಅಲ್ಲಿರೋ ಬುಕ್ಕಲ್ಲಿರುವಂಥ ಹಲವಾರು ಪಾಯಿಂಟ್ಸು ನಾವು ಎಕ್ಸಾಮ್ ಬರೀಬೇಕು. 9th ಅಲ್ಲಿರೋದು 10th ಅಲ್ಲಿರೋದು ಅಪ್ ಟು PUC ವರೆಗೂ. ಹಾಗಾಗಿ ನೀವು ಈಗ ಚೆನ್ನಾಗಿ ಓದಿದ್ರೆ ಆ ಬುಕ್ಗಳನ್ನ ಕಳಿದೆ ಅವುಗಳನ್ನ ಇಟ್ಕೊಂಡ್ರೆ ಡಿಗ್ರಿ ಆದ ತಕ್ಷಣ ನೀವು ಕೂಡ ಈ ತಾಲೂಕಿಗೆ ಅಥವಾ ಈ ಜಿಲ್ಲೆಗೂ ಒಳ್ಳೆ ದೊಡ್ಡ ಅಧಿಕಾರಿಯಾಗಿ ಬರೋಕ್ಕೆ ಅವಕಾಶ ಇದೆ. ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಮಹಾಂತ ಶಿವಯೋಗಿ ಸ್ವಾಮಿ ಏನ್ ಕನ್ಸ್ಕೊಂಡ್ರು, ಎಲ್ಲ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ ನಿಮ್ಮಿಂದಾನೇ ಪ್ರಾರಂಭ. ನಿಮ್ ಗುರಿ ಏನಿರ್ಬೇಕು ದೊಡ್ಡದಿಟ್ಕೊಳ್ಳಿ. ಈ ಯಾವ ವ್ಯಸನಗಳು, ಹವ್ಯಾಸಗಳು, ಕೆಟ್ಟ ಹವ್ಯಾಸಗಳು, ಚಟಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ. ನೀವು ಮತ್ತೆ ನಿಮ್ಮ ಕುಟುಂಬದಲ್ಲಿ ನೀವು ಪ್ರೋಗ್ರೆಸ್ ಆದ್ರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಪ್ರೋಗ್ರೆಸ್ ಆಗ್ತಾರೆ. ನಿಮ್ಮ ನೆಕ್ಸ್ಟ್ ಜನರೇಷನ್ ಎಲ್ಲದೂ ಕೂಡ ಪ್ರೋಗ್ರೆಸ್ ಆಗುತ್ತೆ. ಯಾರು ಕೂಡ ವ್ಯಸನಿಗಳಾಗುತ್ತೆ. ಇಲ್ಲ ನಮ್ಮ ಅಪ್ಪನ ಬೀಡಿ ಸೇರ್ತಿದ್ದಾನೆ, ಡ್ರಿಂಕ್ಸ್ ಮಾಡ್ತಿದ್ದಾನೆ ಅಂತಂದ್ರೆ ನಾವು ಏನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಅಂತವೇ ಆಗ್ತೀರಾ ಅಥವಾ ಅಂತ ಫ್ಯಾಮಿಲಿಯಲ್ಲೇ ಇರ್ತೀರ. ಅವ್ರು ನೋಡ್ತಾ ನಾವು ಇದರಿಂದ ಆಚೆ ಬರಬೇಕು, ನಾವೇನಾದ್ರೂ ಸಾಧನೆ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಮಾಡ್ತೀರಾ. ಯಾಕಂತ ಹೇಳಿದ್ರೆ ಯಾವ ರೀತಿಯಾದ ತಂಬಾಕನ್ನ ಸೇವನೆ ಮಾಡ್ತಾರೆ, ದಿನಕ್ಕೆ ಎಷ್ಟು ತಂಬಾಕು ಸೇವನೆಯನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀನಿ ಟೊಮೆಟೊ ಅಂದ ತಕ್ಷಣ ಕೆಲವರು ಹುಡುಗ ಯೋಜನೆಯಲ್ಲಿ ನಾವು ನೋಡ್ತೀವಿ. ಮತ್ತೆ ಹಳ್ಳಿಗಳಲ್ಲಿ ಹೆಣ್ಮಕ್ಳಲ್ಲೂ ಸ್ಟಾರ್ಟ್ ಆಗಿದೆ. ಫಸ್ಟ್ ಹೆಣ್ಮಕ್ಳಲ್ಲಿ ಇರಲಿಲ್ಲ, ಈಗ ಹೆಣ್ಮಕ್ಳಲ್ಲೂ ಕೂಡ ಹುಡುಗ ಸೇವನೆ ಜಾಸ್ತಿ ಆಗಿದೆ. ಅದು ಖರ್ಚಾಗಬಾರ್ದು ಅಂತ ಹೇಳಿ ಅದನ್ನೇನ್ ಮಾಡ್ತಾರೆ, ತುಟಿಗಳ ಅಂಚಿನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಿಧಾನಕ್ಕೆ ಚೂ ಮಾಡ್ತಾ ಇರೋದು, ಅದರ ರಸವನ್ನ ಕುಡಿತಾ ಇರೋದು. ಇದಕ್ಕೆ ಹೆಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ. ಫಸ್ಟ್ ಯಾವಾಗಲೂ ಅಷ್ಟೇ ಇಮಿಡಿಯೇಟ್ ಆಗಿ ತಗೊಂಡು ಯಾರು ಆಟಾಡಿದಿಲ್ಲ. ನಿಮ್ಮ ಪಕ್ಕದಲ್ಲಿ ಪೀರ್ ಪ್ರೆಷರ್ ಅಂತ ನಿಮ್ಮ ಸಹೋದ್ಯೋಗಿಗಳಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಇನ್ನೊಬ್ಬ ಯಾರಾದ್ರೂ ಏನ್ ಮಾಡ್ತಾರೆ, ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಾನು ಆಟಾಗಿದ್ದೀನಿ, ನನ್ನ ತಲೆನೋವು ಕಡಿಮೆ ಆಯಿತು, ಹಲವು ಕಡಿಮೆ ಆಯಿತು, ಟೆನ್ಷನ್ ಕಡಿಮೆ ಆಯಿತು ಅಂದ ತಕ್ಷಣ ನೀವು ಅದೇ ಝೋನಲ್ಲಿ ಏನಾದರೂ ಇದ್ರೆ ಸ್ವಲ್ಪ ಕೂಡ ನೋಡೋಣ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಅವತ್ತು ಫಸ್ಟ್ ಡೇ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಸ್ ಯಾವಾಗ ರಿಲೀಸ್ ಆಗುತ್ತೆ, ನಿಮ್ಮೊಂದು ಚಿಕ್ಕದಾದ ಒಂದು ಸಂತೋಷ ಸಿಗುತ್ತೆ. ಆ ಸಂತೋಷಕ್ಕೋಸ್ಕರ ಏನ್ ಮಾಡ್ತೀರ, ನೀವು ಅದಕ್ಕೋಸ್ಕರ ದಾಸರಾಗ್ಬಿಡ್ತೀರ. ಅಲ್ಲಿಂದ ನೀವು ಕಂಟಿನ್ಯೂಸ್ ಸೇವನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ. ಮನೇಲಿ ಸುಳ್ಳು ಹೇಳ್ಬೇಕು, ದುಡ್ಡು ತೆಗಿಬೇಕು, ಅಲ್ಲಿ ದೊಡ್ಡ ವಯಸ್ಸಾಗುತ್ತೆ, ಮತ್ತೆ ನಿಮ್ಮ ಆರೋಗ್ಯಗಳು ಕೂಡ ಆಗುತ್ತೆ. ಇದನ್ನೆಲ್ಲದನ್ನು ನೀವು ಮಾಡೋದ್ರಿಂದ ಏನೇನಾಗ್ಬೋದು, ಫಸ್ಟ್ ಸ್ಟೇಜಲ್ಲಿ ನಾವು ನೋಡ್ತೀವಿ ಹಾಸ್ಪಿಟಲಲ್ಲಿ ಏನಂತ ಬರ್ತಾರೆ, ಸರ್ ಸ್ವಲ್ಪ ಅದನ್ನು ಮೊಸರು ಅಂತ ಬರ್ತಾರೆ. ಅವಾಗ ನಾವೇನು ಹೇಳ್ತೀವಿ, ತಂಬಾಕು ಹಾಕ್ತೀವಿ ಅಂತ ಕೇಳ್ತೀವಿ. ಅವಾಗ ಸ್ವಲ್ಪ ಸರ್ ಒಪ್ಕೊಳ್ಳಲ್ಲ, ಚಟ ಮಾಡೋದು ಯಾವತ್ತೂ ಒಪ್ಕೊಳ್ಳಲ್ಲ. ಅವ್ರು ಏನ್ ಹೇಳ್ತಾರೆ, ದಿನಕ್ಕೆ ಸ್ವಲ್ಪ ಸರ್ ಯಾವುದೋ ಬೇಜಾರಾದಾಗ ಕೆಲಸ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಬೇಜಾರಾಗುತ್ತೆ, ಇನ್ನೊಂದು ಸ್ವಲ್ಪ ಹಾಕೋತೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ರೆಡ್ನೆಸ್ ಆಗಿರುತ್ತೆ, ಫಸ್ಟ್ ನೆಗ್ಲೆಕ್ಟ್ ಮಾಡ್ತಾರೆ, ವೈಟ್ ಆಗುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ, ಹಾರ್ಡ್ ಆಗುತ್ತೆ, ನೆಗ್ಲೆಕ್ಟ್ ಮಾಡ್ತಾರೆ. ಯಾವತ್ತೂ ಒಂದಿನ ಬ್ರಷ್ ಮಾಡ್ತಾ ಇರ್ತಾರೆ, ಇಮಿಡಿಯೇಟ್ ಆಗಿ ಬ್ಲಡ್ ಬರ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬ್ಲಡ್ ಸಾಲ್ಟ್ ಟಚ್ ಅಂತ ಹೇಳ್ತೀವಿ. ಬ್ಲಡ್ ಸಾಲ್ಟ್ ಟಚ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಟಚ್ ಮಾಡಿದ ಸಹಿತ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಈ ಬ್ಲೀಡಿಂಗ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಚಿಕ್ಕದಾಗೆ ಇರಲಿ ವಿಷನ್ ಗೊತ್ತಾಯ್ತಾ, ಚಿಕ್ಕದಾಗೆ ಇರಲಿ, ಅದೇನಾಗುತ್ತೆ ಅಂದ್ರೆ ರಕ್ತ ಸಿಕ್ಕಾಪಟ್ಟೆ ಸುರ ಸ್ಟಾರ್ಟ್ ಆಗುತ್ತೆ, ಸ್ಟಾಪ್ ಆಗೋದಿಲ್ಲ. ನೀವು ಇಮಿಡಿಯೇಟ್ ಆಸ್ಪತ್ರೆಗೆ ಬರ್ಬೇಕಾಗುತ್ತೆ. ಚಿಕ್ಕದಾಗಿ ಏನಾದ್ರು ಕಟ್ ಮಾಡ್ಕೊಂಡ್ರೆ, ಮನೆಯಲ್ಲಿ ಏನೋ ಹೆಚ್ಚಿರ್ತೀರಾ, ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಚಿಕ್ಕದಾಗಿ ಏನಾದ್ರು ಕಟ್ಟಾದ್ರೆ ಹಿಂಗೆ ನಾವು ಪ್ರೆಷರ್ ಕೊಟ್ಟ ತಕ್ಷಣ ಏನಾಗುತ್ತೆ, ಸ್ಟಾಪ್ ಆಗುತ್ತೆ ಅಲ್ವಾ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಆ ರೀತಿ ಸ್ಟಾಪ್ ಆಗಲ್ಲ, ನೀವು ಹಾಸ್ಪಿಟ್ಲಿಗೆ ಬರಲೇಬೇಕು. ಬಂದ ತಕ್ಷಣ ನಾವೇನ್ ಮಾಡ್ತೀವಿ, ಫಸ್ಟ್ ಅದನ್ನ ಔಷಧಿಗಳನ್ನು ಕೊಟ್ಟು ಅದನ್ನ ಸ್ಟಾಪ್ ಮಾಡ್ತೀವಿ. ಮಾಡ್ಬಿಟ್ಟು ನಾವೇನ್ ಹೇಳ್ತೀವಿ, ನಿಮಗೆ ಅದನ್ನ ಫಸ್ಟ್ ಮಾಡಪ್ಪ, ಇದನ್ನ ಟೆಸ್ಟಿಗೆ ಕಳಿಸ್ಬೇಕು ಅಂತ ಹೇಳಿ ಅದನ್ನೊಂದು ಚಿಕ್ಕ ಪಾರ್ಟ್ ಅನ್ನ ತೆಗೆದು ನಾವು ಟೆಸ್ಟಿಗೆ ಕಳಿಸ್ತೀವಿ. ದೇವರ ದಯದಿಂದ ನೆಗೆಟಿವ್ ಬಂದ್ರೆ ಸರಿ. ಅಕಸ್ಮಾತ್ ಏನಾದ್ರು ಕ್ಯಾನ್ಸರ್ ವಿಷನ್ ಅಂತ ಬಂತು ಅಂದ್ರೆ ನಿಮಗೆ ಕ್ಯಾನ್ಸರ್ ಚಿಕಿತ್ಸೆನ ಕೊಡಬೇಕಾಗುತ್ತೆ. ಕ್ಯಾನ್ಸರ್ ಚಿಕಿತ್ಸೆ ಅಂದ ತಕ್ಷಣ ಪ್ಯಾರಾಸಿಟಮಾಲ್ ಮಾತ್ರ ನುಂಗಲ್ಲ, ವ್ಯಾಟಕ್ ಮಾತ್ರ ನುಂಗಲ್ಲ, CPO ಮಾತ್ರ ನುಂಗಲ್ಲ. ಅದು ಕ್ಯಾನ್ಸರ್ನ ಗುಣಪಡಿಸೋದ್ರ ಜೊತೆಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ನೀವು ಯಾರಾದ್ರೂ ಕ್ಯಾನ್ಸರ್ ಚಿಕಿತ್ಸೆಗೆ ಟ್ರೀಟ್ಮೆಂಟ್ ತಗೊಂಡವ್ರು ಕೇಳಿ,
ಅವ್ರು ಒತ್ತಡ ಕೊಡ್ತಾರೆ. ಯಾಕಾದ್ರೂ ನಾನು ಈ ಚಟಗಳಿಗೆ ಬಲಿಯಾದೆ ಅನ್ನೋ ತರ ಅವ್ರ ಫೀಲಿಂಗ್ ಇರುತ್ತೆ. ಅವ್ರ ಒಂದ್ಸರಿ ಮಾತಾಡಿಸಿ ನೀವೆಲ್ಲೂ ಕೂಡ ಚಟಗಳಿಗೆ ಬಲಿಯಾಗೋದಿಲ್ಲ. ಅವ್ರು ಹೇಳ್ತಾರೆ ನಾನು ಯಾಕಾದ್ರೂ ಮಾಡಿದೆ ಅಂತ ಹೇಳಿ. ಅದು ಆಗಲಿಲ್ಲ, ಚಿಕಿತ್ಸೆ ಆಗಲಿಲ್ಲ, ಕೀಮೋಥೆರಪಿ ಮಾಡ್ತಾರೆ, ಅದಕ್ಕೂ ನಿಮಗೆ ಗುಣ ಆಗಲಿಲ್ಲ ಅಂತಂದ್ರೆ ಅಲ್ಟಿಮೇಟ್ಲಿ ಉಳಿಯೋದು ಆ ಭಾಗವನ್ನು ತೆಗೆದುಕೊಳ್ಳೋದು. ಅಕಸ್ಮಾತ್ ಬಾಯಿ ಬಂದಿದ್ರೆ ಅಂತ ಬಾಯಿನೇ ಕಟ್ ಮಾಡಿ ಬಿಸಾಕೊಡೋದು, ಮ್ಯಾಂಡಿಬಲ್ ಬಂದ್ರೆ ಅದನ್ನು ಬಿಸಾಕೋದು, ಕರಡಲ್ಲಿ ಬಂದಿದ್ರೆ ಕರಡಿನ ಬಿಸಾಕೋದು, ನಾಲ್ಗೆ ಬಂದ್ರೆ ನಾಲ್ಗೆ ಕಟ್ ಮಾಡೋದು. ಇದನ್ನು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕೆ ದಾರಿ ಇಲ್ಲ ಅಂತಂದ್ರೆ 4th ಸ್ಟೇಜಿಗೆ ಏನಾದ್ರು ಆ ಕ್ಯಾನ್ಸರ್ ಅನ್ನೋದು ಏನಾದ್ರು ಹೋಯ್ತು ಅಂತ ತಿಳ್ಕೊಳ್ಳಿ. ನಿಮ್ಗೆ ಬಾಯಿ ಅಷ್ಟೇ ಉಳಿಯಲ್ಲ, ಸರ್ ಎಲ್ಲೋ ಸೈಡಲ್ಲಿ ಆಗಿದೆ, ನನ್ನ ದೇಹಕ್ಕೆ ಏನಾಗಿಲ್ಲ, ನನ್ನ ಹಾರ್ಟ್ ಚೆನ್ನಾಗಿದೆ, ನನ್ನ ಲಂಗ್ಸ್ ಚೆನ್ನಾಗಿದೆ ಅಂತ ಅನ್ಕೊಳಂಗಿಲ್ಲ. ಅದು ಹಿಂಗೆ ಅಂತಂದ್ರೆ ಕಾಂಗ್ರೆಸ್ ಗಿಡ ಇದ್ದಾಗ ಅದು ದಿನ ಸ್ಪ್ರೆಡ್ ಆಗ್ತಾ ಇರುತ್ತೆ. ನಿಮ್ಮ ಹೆಲ್ತಿ ಟಿಶ್ಯೂಸ್ ಚೆನ್ನಾಗಿರ್ತಕ್ಕಂತಹ ಜೀವಕೋಶಗಳನ್ನ ನಾಶ ಮಾಡ್ಬಿಡುತ್ತೆ. ಯಾವಾಗ ನಾಶ ಮಾಡುತ್ತೆ ಅದು ಸತ್ತೋಗ್ಬಿಡುತ್ತೆ ಜೀವಕೋಶ. ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಫಂಕ್ಷನ್ಸೇ ಕಡಿಮೆ ಆಗುತ್ತೆ. ಹಾರ್ಟಿಗೆ ಹೋಯ್ತಾ ಹಾರ್ಟ್ ಫಂಕ್ಷನ್ ಕಡಿಮೆ ಆಗುತ್ತೆ, ಲಂಗ್ಸಿಗೆ ಹೋಯ್ತಾ ಲಂಗ್ ಫಂಕ್ಷನ್ ಕಡಿಮೆ ಆಗುತ್ತೆ. ದಿನೇ ದಿನೇ ನೀವು ಯಾರು ಮುಖವನ್ನು ಸೇವನೆ ಮಾಡ್ತೀರೋ ಅವ್ರು ಕೇಳಿ ಅವ್ರು ಊಟ ಮಾಡೋದು ಬಿಟ್ಟಿರ್ತಾರೆ. ಯಾಕೆ ಬಿಡ್ತಾರೆ ಅಂದ್ರೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬಂಗಾಗುತ್ತೆ, ಊಟ ಮಾಡಕ್ ಆಗ್ತಾ ಇಲ್ಲ, ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ ಅಂತಾರೆ. ಯಾಕಾಗುತ್ತೆ ಅಂತಂದ್ರೆ ನಿಮ್ಮ ಅನ್ನನಾಳದಲ್ಲಿ, ಈಸೋಫೇಗಸ್ ಅಲ್ಲಿ, ಸ್ಟೊಮಕ್ ಅಲ್ಲಿ, ಇಂಟೆಸ್ಟೈನ್ ಅಲ್ಲಿ ಆಲ್ರೆಡಿ ಪ್ಯಾಚಸ್ ಸ್ಟಾರ್ಟ್ ಆಗಿರುತ್ತೆ. ಕಾರಣ ತಡ್ಕೊಳಕ್ಕಾಗಲ್ಲ. ಒಳಗಡೆ ಇರ್ತಕ್ಕಂಥ ಹೆಲ್ದಿ ಮ್ಯೂಕಸ್ ಲೇಯರು ಹಾಳಾಗೋಗಿರುತ್ತೆ. ಆದ್ರಿಂದ ದಯವಿಟ್ಟು ಯಾರೋ ಕೂಡ ಟೊಬ್ಯಾಕೋನ ಸೇವನೆಯನ್ನ ಮಾಡಬೇಕು. ಈ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಅಥವಾ ಇನ್ಯಾವುದೇ ಏನು ತಂಬಾಕು ಸೇವನೆ ಇರುತ್ತೆ, ಇಂತಹ ಒಂದು ಚಟಗಳಿಂದ ನೀವು ಇಷ್ಟು ಜನ ಇವತ್ತು ತಿಳ್ಕೊಂಡು ನೀವು ಅರಿವು ಮೂಡಿಸ್ಕೊಂಡ್ರೆ, ಮತ್ತೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಕುಟುಂಬ ನೆರೆಹೊರೆ ಜನಕ್ಕೆ ನೀವು ಈ ಕಾರ್ಯಕ್ರಮದ ಮತ್ತೆ ಈ ವ್ಯಸನದ ಒಂದು ದುಶ್ಚಟಗಳಿಂದ ಬಲಿಯಾಗ್ತಕ್ಕಂಥ ಆರೋಗ್ಯ ಒಂದು ವಿಚಾರಗಳಿಂದ ನೀವು ಅವ್ರಿಗೆ ಮನವರಿಕೆ ಮಾಡಿಕೊಂಡು ನೀವು ಜಾಗೃತರಾದ್ರೆ ಈ ಕಾರ್ಯಕ್ರಮ ಸಾರ್ಥಕ.